ಬಿಜೆಪಿಯ ವಕ್ತಾರರು ಕಿರಣ್ ಅಣಿಗೇರಿ ಇದ್ದಾರೆ. ಅಣಿಗೇರಿ ಸಾಹೇಬ್ರೆ, ಬಿಜೆಪಿ ಅವರಿಗೆ ಮೊದಲಿನಿಂದಲೂ ಕೂಡ ಭರ್ಜರಿ ಭೋಜನ ಕೊಡ್ತಾ ಇರೋದು ಕಾಂಗ್ರೆಸ್ನವರೇ. ಈಗಲೂ ಕೂಡ ನಿಮಗೇನು ಬಹಳ ವಿಚಾರಗಳನ್ನು ತೆಗಿಬೇಕು ಅಥವಾ ನೀವಾಗೆ ರಿಸರ್ಚ್ ಮಾಡಬೇಕು ಅನ್ನುವಂಥ ಹಂತದವರೆಗೂ ನಿಮ್ಗೆ ಬಿಟ್ಟಿಲ್ಲ. ಅವರೇ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಈಗ ಅದ್ರ ಜೊತೆಗೆ ಇದೊಂದು, ಈ ಕಳೆದ ವರ್ಷ ಇದೇ ಟೈಮಲ್ಲಿ ಇದೇ ರೀತಿ ಬಿ ಆರ್ ಪಾಟೀಲ್ ಸೇರಿದಂತೆ ಹಿಂದೆ ಹಿರಿಯ ಶಾಸಕರು ಮಾಡಿದ್ರು. ಇವತ್ತು ವಿಜಯನಗರದ ಶಾಸಕರು ಹೇಳ್ತಿದ್ದಾರೆ. ಏನು ಹೇಳ್ತೀರಿ ತಾವು ಇದಕ್ಕೆ? ಇದು ಒಂದು ಅಸಮರ್ಥ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವುದು ಏನಿದೆಯಲ್ಲ ಒಂದು ಅಸಮರ್ಥ ಸರ್ಕಾರ 100%. ಈಗ ಕಾಂಗ್ರೆಸ್ ವಕ್ತಾರರು ಇನ್ನೊಂದು ಹೇಳಿದ್ರು ಏನಂತಂದ್ರೆ, ಯಲಹಂಕ ಶಾಸಕರು ವಿಶ್ವನಾಥ್ ಸಾಹೇಬ್ರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದಾವೆ ಅಂತೇಳಿ. ಅಫ್ಕೋರ್ಸ್ ಎಸ್. ಯಾಕಂತಂದ್ರೆ ಏನು ನಮ್ಮ ಗವಿಯಪ್ಪನವರು ಏನ್ ಹೇಳ್ತಾರೆ ಕಂಪ್ಲೇಂಟ್ ಮಾಡೋ ಹೊತ್ತಲ್ಲಿ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ 1.5 ವರ್ಷದಿಂದ ನಡೀತಿರೋದು ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಅಂತ ಹೇಳಿ. ಅದು ಕಾಂಗ್ರೆಸ್ ಪಕ್ಷ ವಕ್ತಾರ ಗಮನಕ್ಕಿರ್ಲಿ, ಅದು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಇದು ಗವಿಯಪ್ಪನವರ ವಿಚಾರ ಒಂದೇ ಅಲ್ಲ ಸ್ವಾಮಿ. ಗವಿಯಪ್ಪನವ್ರ ತರ ರಾಜು ಕಾಗೆ ಅವರು ಮೊನ್ನೆ ಅನುದಾನ ಕೊಡಿ ಇಲ್ಲ ವಿಷ ಕೊಡಿ ಅನ್ನೋ ತರ ಮಾತಾಡಿದ್ದು ನಮ್ ಕಣ್ ಮುಂದಿದೆ. ಅದೇ ತರ ಬಸವರಾಜ ರಾಯರೆಡ್ಡಿ ಅವರು ಸಾಕಷ್ಟು ಶಬ್ದ ಮಾಡಿದ್ದು ಗೊತ್ತಿದೆ. ಅವೈಜ್ಞಾನಿಕವಾಗಿ ಏನು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ರೆ ಅದರಿಂದ ಅಭಿವೃದ್ಧಿ ಆಗ್ತಿಲ್ಲ, ಶಾಸಕರಿಗೆ ₹1 ಸಿಗ್ತಾ ಇಲ್ಲ, ನಮಗೆ ಮುಖ ತೋರ್ಸಕ್ಕಾಗ್ತಿಲ್ಲ ಅಂತ ಮಾತಾಡಿದ್ ನೋಡಿದೀವಿ. ಅದೇ ತರ ಆಳಂದ ಶಾಸಕರು ಬಿ ಆರ್ ಪಾಟೀಲ್ ಅವರು ಮಾತಾಡಿದ್ ನೋಡಿದೀವಿ, ಚನ್ನಗಿರಿ ಶಾಸಕರು ಮಾತಾಡಿದ್ ನೋಡಿದೀವಿ. ಇವರೆಲ್ಲರೂ ಆಡಳಿತ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಇದು ಒಂದು ಆಂತರಿಕ ಬೇಗುದಿ. ಇದು ಸರ್ಕಾರನ ಯಾವಾಗ ಎಷ್ಟು ತೊಂದರೆ ಇಕ್ಕಟ್ಟಿಗೆ ಸಿಲುಕುತ್ತೋ ಗೊತ್ತಿಲ್ಲ. ಈಗ ನೋಡಿ ಇವ್ರು ಏನ್ ಹೇಳಿದ್ರು, ಮಾತಿದ್ರೆ ನಮ್ದು 136 ಸೀಟ್ ಗೆದ್ದಿದೀವಿ ನಾವು, ಬಟ್ ನಮ್ದು ಡೆಮೊಕ್ರೆಟಿಕ್ ಪಾರ್ಟಿ ಅದು ಇದು ಅಂತ ಏನ್ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಇವ್ರಿಗೆ 136 136 ಆಗಿದೆ ಬಿಕಾಸ್ ಆಫ್ ಗ್ಯಾರಂಟಿಗಳು. ಆಯ್ತಾ? ಈ ಗ್ಯಾರಂಟಿಗಳು ಎಷ್ಟು ಹೇಳೋ ಮುಂದೆ ಅವಾಗ ಏನ್ ಹೇಳಿದ್ರು, ಎಲ್ಲರಿಗೂ ಬಸ್ ಫ್ರೀ, ಎಲ್ಲರಿಗೂ ವಿದ್ಯುತ್ ಫ್ರೀ, ಎಲ್ಲರಿಗೂ ಏನು ನಿರುದ್ಯೋಗ ಭತ್ಯೆ ಫ್ರೀ, ಎಲ್ಲರಿಗೂ 10 kg ಫ್ರೀ, ಎಲ್ಲರಿಗೂ 2,000 ಫ್ರೀ. ಹಿಂಗೆಲ್ಲ ಮಾತಾಡ್ಕೊಂಡು ಬಂದ್ಬಿಟ್ಟು ಏನ್ ಮಾಡಿದ್ರು, ಕಂಡೀಷನ್ ಅಪ್ಲೈ ಮಾಡ್ಕೊಂಡು ಬಂದ್ರು ಇವರು. ಆಯ್ತಾ? ವಿದ್ಯುತ್ ಕಂಡೀಷನ್ ಅಪ್ಲೈ ಮಾಡಿದ್ರು. ನಿರುದ್ಯೋಗ ಭತ್ಯೆ ಯಾವ ಪುಣ್ಯಾತ್ಮ ತಗೊಂಡಿದ್ರು ದೇವರೇ ಬಲ್ಲ, ಇಲ್ಲಿವರೆಗೂ ಸ್ಟಾಟಿಸ್ಟಿಕ್ಸ್ ದೇವರೇ ಬಲ್ಲ. ನಿರುದ್ಯೋಗಿಗಳೇ ಇಲ್ಲ ಕರ್ನಾಟಕದಲ್ಲಿ ಅಂತ. ಸಾರಿ, ನಿರುದ್ಯೋಗಿಗಳೇ ಕರ್ನಾಟಕದಲ್ಲಿ ಇಲ್ಲ ಅಂತ ಖುಷಿ ಆಗ್ತಿದೆ ನನಗೆ. ಯಾಕೆ ಘೋಷಣೆ ಯಾಕೆ ಮಾಡಿದ್ರು ಇವರು? ಘೋಷಣೆ ಅಂದ್ರೆ ನಾನು ಏನ್ ಹೇಳ್ತೀನಿ, ಎಷ್ಟು ಅವೈಜ್ಞಾನಿಕವಾಗಿ ಇವರು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತೇನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, BPL ಕಾರ್ಡ್ದಾರನ್ನ ಐಡೆಂಟಿಫೈ ಮಾಡಿ ಕಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಇವ್ ನೋಡಿ, BPL ಕಾರ್ಡ್ದವ್ರನ್ನ ಕಟ್ ಯಾಕೆ ಮಾಡ್ಬೇಕು, ಇವ್ರಿಗೆಲ್ಲರಿಗೂ ಫ್ರೀ ಅಂತ ಘೋಷಣೆ ಮಾಡ್ತಾರಲ್ಲ ಇವರು. ಇಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಯಾಕೆ ಹಚ್ಚಬೇಕು? ಯಾಕೆ ಹಚ್ಬೇಕಂತಂದ್ರೆ ಇವರು ಬಕ್ಕಸ ಖಾಲಿ ಆಗಿದೆ, ಇದು ಒಂದು ಬ್ಯಾಂಕ್ ಕ್ರಾಫ್ಟ್ ಸರ್ಕಾರ ಆಗಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ಒಂದೇ ಒಂದು ಬಜೆಟ್ ಅಲ್ಲಿ ಇವರು ಏನು ಆಕ್ಚುಲಿ 1 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು, ಇಲ್ಲಿವರೆಗೂ 1 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ ಇವರು, ಹಿಂದಿನ ಸರ್ಕಾರ ಸರ್ಪ್ಲಸ್ 48,000 crore ರೂಪೀಸ್ ಸರ್ಪ್ಲಸ್ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಬೊಮ್ಮಾಯಿ ಅವ್ರ ಸರ್ಕಾರ. ಇವ್ರು ಬಂದ ತಕ್ಷಣ ಗ್ಯಾರಂಟಿಗೋಸ್ಕರ ಅಷ್ಟು ಸಾಲ ಮಾಡಿದ್ರು. ಆಮೇಲೆ ಏನ್ ಹೇಳ್ತಾರೆ, 40% ಸರ್ಕಾರ ಅಂತ ಮಾತಾಡಿದ್ರು. ಏನು 40% ಸರ್ಕಾರ ಅಂತೇಳಿ ಏನು ಅಂಬಿಕಾಪತಿ ಅಂತೇಳಿ ಏನು ನಮ್ಮ ಬೆಂಗಳೂರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಇದ್ರು, ಅಥವಾ ಕೆಂಪಣ್ಣ ಅವ್ರು ಏನು ಕಂಪ್ಲೇಂಟ್ ಮಾಡಿದ್ರು, ಅಂಬಿಕಾಪತಿ ಕಂಪ್ಲೇಂಟ್ ಮಾಡಿದ್ರು. ಇವತ್ತು ಕೋರ್ಟ್ ಅಲ್ಲಿ ಅಂಬಿಕಾಪತಿ ಮಾಡಿದ ಕಂಪ್ಲೇಂಟ್ ಅಂದ್ರೆ ಆ ಆಪಾದನೆ ಸುಳ್ಳು ಅಂತ ಪ್ರೂವ್ ಆಗಿದೆ. ಅಂದ್ರೆ ಆಪಾದನೆ ಸುಳ್ಳು ಅನ್ನೋದಕ್ಕಿಂತ ಅದು ಸಾಕ್ಷ್ಯಗಳು ಸಿಕ್ಕಿಲ್ಲ, ಅದಕ್ಕೆ ಪೂರಕವಾದ ಸಾಕ್ಷ್ಯ ಸಿಗೋ ಹೊತ್ತಿನಲ್ಲಿ ಅವ್ರು ತೀರ್ಕೊಂಡ್ರು. ಅವ್ರ ಮಗ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರು. ಆರೋಪಕ್ಕೂ ಇಲ್ಲಿ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಮಾರ್ಚ್ 2020 ಎಲ್ಲ ತಪ್ಪು ಅಭಿಪ್ರಾಯ. ಮಾರ್ಚ್ 2023 ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಅಂಬಿಕಾಪತಿ ಅವರು ಕೆಂಪಯ್ಯ ಅವರ ನೇತೃತ್ವದಲ್ಲಿ ಸರ್ವಸನ್ನದ್ಧ ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ತಿರ್ತಕ್ಕಂಥದ್ದು. ಅದೇ ದಾಖಲೆಗಳನ್ನ ಇವರು ಲೋಕಾಯುಕ್ತ ಕೊಟ್ಟಿರೋದು. ಆಯ್ತಾ? ಕಂಪ್ಲೇಂಟ್ ಕೊಟ್ಟ ಮೇಲೆ ದಾಖಲೆಗಳು ಇಲ್ಲ ಅಂತ ಹೆಂಗ್ ಹೇಳಿದ್ರಿ? ಅವ್ರು ತೀರ್ಕೊಂಡ ತಕ್ಷಣ ದಾಖಲೆಗಳು ಹೋಗ್ಬಿಡ್ತಾವ? ಅಂದ್ರೆ ಆಪಾದನೆಗಳ ಸುಳ್ಳು ಇವರು. ಆದ್ರಿಂದ ಈ ಸರ್ಕಾರ ಎಷ್ಟು ಅಸಮರ್ಥತೆ ಆಡಳಿತ ಮಾಡ್ತಾ ಇದೆ. ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಗೋಸ್ಕರ ಒಂದ್ರ ಮೇಲೆ ಒಂದು ಕಮಿಟ್ಮೆಂಟ್. ಇವತ್ತು ಶಾಸಕರಿಗೆ ಎಷ್ಟು ಭ್ರಮ ನಿರಸ ಆಗಿದೆಯಲ್ಲ, ಅಷ್ಟೇ ಮಂತ್ರಿಗಳಿಗೂ ಕೂಡ ಆಗಿದೆ. ಆ ಮಂತ್ರಿಗಳು ಇವತ್ತು ಹೆಂಗಾದ್ರೂ ಆಗ್ಲಿ ಸ್ವಾಮಿ, ನಾ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಸ್ವಾಮಿ, ವೈಟ್ ಅಲ್ಲಾದ್ರೂ ಸ್ಕ್ಯಾಮ್ ಮಾಡೋಣ ಅಂತೇಳಿ ವಾಲ್ಮೀಕಿ ಹೆಗರಣ ಸ್ಕ್ಯಾಮ್ ಮಾಡುದು, ವೈಟ್ ಅಲ್ಲಿ ದುಡ್ಡು ತಗೊಂಡು ಬಡವರ ಏನು ಎಷ್ಟಿ ಜನರ ದುಡ್ಡನ್ನ ಹೊಡೆದ್ಬಿಟ್ಟು ಇವರು ಏನು ಕಾರ್ ತಗೊಂಡ್ರು, ಬೋಟ್ ತಗೊಂಡ್ರು, ಏನೇ ವೈನ್ ಶಾಪಿಗೆ ಹಾಕೊಟ್ರು, ಲಿಕ್ಕರ್ ಮಾಫಿಯಾ ಕೊಟ್ರು. ಇದು ಈ ಒಂದು ರಾಜ್ಯ ಜನತೆಯ ಒಂದು ದುರ್ವಿಧಿ ಈ ಸರ್ಕಾರ ಆಡಳಿತಕ್ಕೆ ಬಂದಿರೋದು. ಇಂತ ಒಂದು ಹಗರಣವನ್ನು ಮಾಡಿ ಕೂಡ ದಕ್ಕಿಸ್ಕೊಳ್ಳುವಂತ ಶಕ್ತಿ ಯಾರಿಗಾರು ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ. ಜೊತೆಗೆ ಲಿಕ್ಕರ್ ಮಾಫಿಯಾ, ಈಗ ಏನು 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹಗರಣ ತಾವು ಮಾತಾಡಿದ್ದೆ, ತಮ್ಮಿದ್ರಿಗೆ ಮನಿ ಡೆಬೇಟ್ ಅಲ್ಲಿ ಮಾತಾಡಿದ್ದಿದೆ. ಇವತ್ತು ಆಲೆ ಕಾಂಪ್ರಮೈಸಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆಗೆ. ಅದೇ ತರ ಈ ಮೂಢ ಹಗರಣ, ಈ ಹಗರಣಗಳು ಬಿಟ್ಟರೆ ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಇದು ಒಂದು ಅಸಮರ್ಥ ಸರ್ಕಾರ. ಅದಕ್ಕೆ ಇವ್ರು ಏನ ಹೇಳ್ತಿರೋದು ಸ್ವಪಕ್ಷೀಯರೇ. ಆಮೇಲೆ ಈ ವಕ್ಫ್ ಅನ್ನೋದು ಭಯಭೀತಗೊಳಿಸೋದು ಮಾತಾಡಿದ್ರೆ ಬಿಜೆಪಿ ಅವ್ರಿಗೆ ಬಗ್ಗೆ ಹೇಳ್ತಾರೆ, ಬಟ್ ಮಾಡ್ತಿರೋದು ಅದೇ ಸರ್ಕಾರದ ಮಂತ್ರಿಗಳು. ನಮ್ದು ಹಾಫ್ ಅನ್ ಅವರ್ ಡಿಬೇಟ್ ಅನ್ನೋದು, ಹಾಗಾಗಿ ನಾನು ಕಾಂಗ್ರೆಸ್ ವಕ್ತಾರ ಹತ್ರ ಹೋಗ್ಲೇಬೇಕು. ಗೌಡ್ರೆ,
ಎಲ್ಲ ಒಂದ್ ಕಡೆ ಈ ಅನುದಾನ ಇಲ್ಲ, ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಇವ್ರು ಫುಲ್ ದುಡ್ಡು ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಸರ್ಕಾರ ನಡೆಸೋದಕ್ಕೆ ದುಡ್ಡು ಸಾಕ್ತಾ ಇಲ್ಲ, ಅಥವಾ ಇವ್ರಿಗೆ ಏನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ BPL ಕಾರ್ಡ್ ಕಟ್ ಮಾಡಿ ಮತ್ತೊಂದಿಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಎಲ್ಲ BJPಯ ಆರೋಪಗಳಿಗೆ ಪುಷ್ಟಿ ಕೊಡುವಂಥ ಬೆಳವಣಿಗೆಗಳೇ ನಡೀತಾ ಇದೆ. ಇಲ್ಲ ಅದು ಹಂಗಲ್ಲ ಅನ್ನುವ ಯಾವ ಒಂದು ನಿರ್ಧಾರ, ನಿಲುವು ಅಥವಾ ಒಂದು ಸ್ಪಷ್ಟತೆ ಅಥವಾ ಮಾತು ಯಾವುದೇ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಬರ್ತಾ ಇಲ್ಲ. ಈ ಬಗ್ಗೆ ಇಲ್ಲ. ಈಗ ಪ್ರಣೋತ್, ರಾಜ್ಯದ ಬಡ್ಜೆಟ್ ಬಂದು 3,71,000 ಕೋಟಿ. ಎಸ್, ಅದರೊಳಗೆ ಅಭಿವೃದ್ಧಿಗಾಗಿ ಮೀಸಲಿರಿಸಿರ್ತಕ್ಕಂಥದ್ದು 1,20,000 ಕೋಟಿ. ಅದರೊಳಗೆ ಗ್ಯಾರಂಟಿ ಯೋಜನೆಗಳಿಗಾಗಿ ಇಯರ್ ಮಾರ್ಕ್ ಮಾಡಿರುವಂತದ್ದು 52,000 ಕೋಟಿ. 52,000 ಕೋಟಿ ಜನಗಳು ಜೇಬ್ಗೆ ಹೋಗ್ತದೆ ಅಂದ್ರೆ ಅದು ಅಭಿವೃದ್ಧಿ ಅಲ್ವಾ? ಅಲ್ಲ, ಅವ್ರ ಆರ್ಥಿಕ ಸಬಲೀಕರಣ ಆಗುತ್ತೆ ಅಂದ್ರೆ ಅದು ಅಭಿವೃದ್ಧಿ ಅಲ್ವಾ? ಯಾರಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಯಿಂದ ಅನುಕೂಲ ಆಗಿ ಅವರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಇಲ್ಲ ಆರೋಗ್ಯಕ್ಕೋ ಉಪಯೋಗಿಸ್ಕೊಂತಾರಲ್ಲ, ಅದು ಅಭಿವೃದ್ಧಿ ಅಲ್ವಾ? ಐ ಡೋಂಟ್ ಅಗ್ರಿ ವಿತ್ ದಿಸ್ ಗೌಡ್ರೆ. ಇಲ್ಲ, ಬರೀ 5 ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಅಂತ ಹೇಳುವ ನಿಮ್ಮ ಪಾಯಿಂಟ್, ನಿಮ್ಮ ವ್ಯಾಖ್ಯಾನ ನಾನು ಒಪ್ಪಲ್ಲ. ನಾನು ಹೇಳ್ತಿರೋದು ಅಭಿವೃದ್ಧಿ ಯೋಜನೆಗಳು 52,000 ಕೋಟಿ ಏನಿದ್ರು ಅದು 5 ಯೋಜನೆಗಳಿಗೆ ಮಾತ್ರ ಹೋಗ್ತಾ ಇದೆ. ಆ 5 ಯೋಜನೆಗಳ ಮುಖಾಂತರ ಮಾತ್ರ ನೀವು ರಾಜ್ಯದ ಅಭಿವೃದ್ಧಿ ಅದೇ ಅಭಿವೃದ್ಧಿ ಅಂತಂದ್ರೆ ಇಟ್ ಇಸ್ ನಾಟ್ ದಟ್ ಅಂತ. ಅದ್ ನಾನು ಹೇಳಿದ್ರೆ ಅದು ಒಂದು ಮಹತ್ತರವಾದ ಯೋಜನೆಗಳು, ಅದು ಒಂದು ಮಹತ್ತರವಾದ ಸಾಧನೆ. ಅದಲ್ಲದೆ ನಾನು ಹೇಳಿದೆ ನಿಮ್ಗೆ 1,20,000 ಕೋಟಿ ರೂಪಾಯಿನಲ್ಲಿ 52,000 ಕೋಟಿ ರೂಪಾಯಿ, ಇನ್ನು 68,000 ಕೋಟಿ ರೂಪಾಯಿ ವಿವಿಧ ಯೋಜನೆಗಳಿಗೆ ಅಭಿವೃದ್ಧಿಗೆ ಅಂತಾನೆ ಇರತಕ್ಕಂಥದ್ದು. ಆ ಹಣವನ್ನೇ ವಾರ್ಷಿಕವಾಗಿ 1 ವರ್ಷಕ್ಕೆ ಅದು ಎಲ್ಲಾ ಕ್ಷೇತ್ರಗಳಿಗೂ ಹಣ ಬಿಡುಗಡೆ ಆಗಿ ಅಭಿವೃದ್ಧಿಗೆ ಅದನ್ನ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ನೋಡ್ರಿ, ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದ್ರು ಕೂಡ, ತಾರತಮ್ಯ ಮಾಡಿದ್ರು ಕೂಡ, ನಾವು ಆ ರೈತರಿಗೆ ಬರ ಪರಿಹಾರ ಕೊಡೋರಿಗೆ ವಿಫಲ ಆದಾಗ ಕೇಂದ್ರ ಸರ್ಕಾರ, ನಾವು ಸುಪ್ರೀಂ ಕೋರ್ಟ್ ಹೋದ್ವಿ, ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪ್ರೊಟೆಸ್ಟ್ ಮಾಡಿ ನಮ್ಮ ಹಣವನ್ನ ನಾವು ತಗೊಂಡ್ ಬಂದ್ವಿ, ನ್ಯಾಯವನ್ನ ಕೊಡಿಸಿದ್ವಿ, ರಾಜ್ಯದ ಪರವಾಗಿ ನಾವು ಹೋರಾಟವನ್ನ ಮಾಡಿದ್ವಿ. ಆಗ ಬಿಜೆಪಿ ಶಾಸಕರು, ಬಿಜೆಪಿ ಸಂಸದರು ಎಲ್ಲಿದ್ರು? ಯಾವ್ದೋ ಬಿಲ್ದಲ್ಲಿ ಅರ್ಕೊಂಡಿದ್ರು. ನಾವು ಇವಾಗ ನಬಾರ್ಡು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಸಾಲ ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರ ನಮ್ಮನ್ನ ಅದನ್ನ ಕಟ್ ಮಾಡಿಸ್ತಾ ಇದೆ. ನೋಡಿ ನಾನು ಅದನ್ನೇ ಸಂಕ್ಷಿಪ್ತ ಮಾಡ್ರೆ ಗೌಡ್ರೆ, ಅದನ್ನೇ ಸಂಕ್ಷಿಪ್ತ ಮಾಡ್ರೆ, ಅದೇ ಸಂಕ್ಷಿಪ್ತ ಮಾಡೋದಕ್ಕೆ ಹೋದ್ರೆ ಬೆಂಗಳೂರಿನ ಜಯನಗರ, ಆ ಜಯನಗರದಿಂದ ಬರುವಂತ ರಾಜ್ಯಕ್ಕೆ ಬರುವಂತ ಆದಾಯ ಎಷ್ಟು ಅಥವಾ ತೆರಿಗೆ ಎಷ್ಟು, ಆ ತೆರಿಗೆನಲ್ಲಿ ನೀವು ಕೊಡಿ ಅಂತಂದ್ರೆ ಅವ್ರು ನನ್ನ ವಿರುದ್ಧ ಮಾತಾಡಿದ್ದಾರೆ, ನಾನು ಕೊಡ್ತೀನಿ ನೋಡ್ಬಿಡ್ತೀನಿ ಅಂತ ಹೇಳಿ ಇವತ್ತು DCM DK ಶಿವಕುಮಾರ್ ಮಾತಾಡ್ತಾರೆ. ಉಳಿದವ್ರಿಗೆಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ಕೊಡಲ್ಲ ಅನ್ನೋ ಒಂದು ರೀತಿ ಒಂದು ದ್ವೇಷದ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಇದು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥದ್ದು ಕೇಂದ್ರದ BJP ವಿರುದ್ಧ ಮಾತ್ರವಾ, ಅಥವಾ ರಾಜ್ಯದ ತೆರಿಗೆ, ರಾಜ್ಯದ ಸರ್ಕಾರಕ್ಕೆ ಬರುವಂತ ಬೆಂಗಳೂರಿನ ಒಂದು ತೆರಿಗೆನೋ ಅದು ಲೆಕ್ಕನೇ ಅಲ್ವಾ ಗೌಡ್ರೆ? ನೋಡಿ, ಇಡೀ ಈಗ ಇವೆಲ್ಲ ರಾಜ್ಯಗಳಾಗಿರೋದೆಲ್ಲ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿರ್ತದೆ. ನಾವು ಕರ್ನಾಟಕದ ಒಳಗಡೆ ನಾವು ರಾಜ್ಯಗಳನ್ನ ಪ್ರದೇಶವನ್ನ ನಾವು ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿನೇ ಕಾಂಗ್ರೆಸ್ನ ಮಂತ್ರ. ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನೇ. ಎಲ್ಲಾ ಇಲಾಖೆ ನೋಡಿ, ಈಗ KSRTC ನಲ್ಲಿ 3,500 ಬಸ್ಗಳನ್ನ ಹೊಸದಾಗಿ ಕೊಂಡ್ಕೊಂಡಿದ್ದಾರೆ. 3,500 ಬಸ್ಗಳು ಬರೀ BMTC ಮಾತ್ರ ಇದೆಯಾ? KRTC 4 ವಿಭಾಗಗಳಿಗೂ ಕೂಡ ಬಸ್ಗಳನ್ನ ಒದಗಿಸಲಾಗಿದೆ. ಆಮೇಲೆ ನೋಡಿ, 175 ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್, ಉಚಿತವಾದ ಡಯಾಲಿಸಿಸ್ ಸೆಂಟರ್ ಶುರುವಾಗಿದೆ ಇಡೀ ರಾಜ್ಯದಲ್ಲಿ. ಯಾವ ಜಿಲ್ಲೆಯಲ್ಲಿ ನಾವು ಬಿಟ್ಟಿದೀವ, ಎಲ್ಲಾ ಜಿಲ್ಲೆಗಳಿಗೂ ನಾವು ಅದನ್ನ ಕೊಟ್ಟಿದ್ದೀವಿ. ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿದೀವಲ್ಲ, ಯಾವುದು ಗುತ್ತಿಗೆ ಆಧಾರದ ಮೇಲೆ 15,000 ಶಿಕ್ಷಕರ ನೇಮಕಾತಿಗಳನ್ನ ಮಾಡ್ಕೊಂಡಿದೀವಿ. ರಾಜ್ಯದ ಎಲ್ಲಾ ಕಡೆ ಮಾಡ್ಕೊಂಡಿದೀವಿ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿಯನ್ನ ವಿಶೇಷ ಅನುದಾನವನ್ನ ಕೊಟ್ಟಿದೀವಿ ನಮ್ಮ ಸರ್ಕಾರ. ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಾಗಿರತಕ್ಕಂಥದ್ದು ಇಡೀ ಕರ್ನಾಟಕದ್ದು. ಆ ರೀತಿಯಾಗಿ ತಾರತಮ್ಯವನ್ನ ನಾವು ಯಾವತ್ತೂ ಮಾಡಿಲ್ಲ. ಇನ್ನು ಬಿಜೆಪಿಗೆ ಗೊತ್ತಿಲ್ಲ. ವಿಜಯನಗರ ಶಾಸಕರಿಗೆ ಒಂದು ಸ್ವಲ್ಪ ಕೊಡಿ ಸರ್, ಒಂದು 30 ಕೋಟಿ ಅಂತ ಕೊಟ್ಬಿಡಿ ಸರ್ ವಿಜಯನಗರ ಶಾಸಕರಿಗೆ. ಅಣಿಗೇರಿ ಸರ್, ಐ ಥಿಂಕ್ ನಮ್ಗೆ 2 ನಿಮಿಷ ಇದೆ. 5,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳುವಂತ ಕಾಂಗ್ರೆಸ್ ವಕ್ತಾರರಿಗೆ ಗೊತ್ತಾಗ್ತಾ ಇಲ್ಲ. ಆ ಏನು ವಿಜಯನಗರ ಜಿಲ್ಲೆ ಏನ್ ಬರುತ್ತಲ್ಲ, ವಿಜಯನಗರ ಕಾನ್ಸ್ಟಿಟ್ಯೂಷನ್ ಏನ್ ಬರುತ್ತಲ್ಲ, ಅದು ಕಲ್ಯಾಣ ಕರ್ನಾಟಕ ಇದರಲ್ಲಿ ವ್ಯಾಪ್ತಿಯಲ್ಲೇ ಬರೋದು. ಯಾಕೆ ಕೊಡ್ತಾ ಇಲ್ಲ ಸ್ವಾಮಿ ಅವರಿಗೆ ನೀವು? ಆಮೇಲೆ ಕೇಂದ್ರದಿಂದ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್, ನನಗೆ ಸಮಯದ ಅಭಾವ ಇದೆ, ಹಾಗಾಗಿ ಮೇ ಬಿ ಹಾಫ್ ಅನ್ ಅವರ್ ಮುಗಿಸ್ತೀನಿ. ಆಮೇಲೆ ಕೇಂದ್ರದಿಂದ ನಾವು ಏನು ಬರ ಪರಿಹಾರ ತಗೊಂಡು ಬಂದು ಹಂಚಿದ್ವಿ ಅನ್ನೋ ಸಾಧನೆನೇ ಹೇಳ್ತಾರೆ ಹೊರತು ನಿಮ್ಮ ರಾಜ್ಯದ ಪಾಲೆಷ್ಟು ಎಷ್ಟು ಕೊಟ್ರಿ ರಾಜ್ಯದ ಜನತೆಗೆ ನೀವು? ಆಮೇಲೆ ಇನ್ನೊಂದು ಹೇಳ್ತಾರೆ ಇವರು, ಭಾಗ್ಯಗಳು ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಭಾಗ್ಯಗಳು ಅಭಿವೃದ್ಧಿ ಅಲ್ವಾ ಅಂತ ನಾವೇ ನಿಮ್ಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ ಖರ್ಗೆ ಸಾಹೇಬ್ರು ಏನ್ ಹೇಳ್ತಿದ್ದಾರೆ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನ್ ಹೇಳ್ತಾ ಇದ್ದಾರೆ, ಖರ್ಗೆ ಸಾಹೇಬ್ ಕುತ್ಕೊಂಡು ಕಿವಿ ಅಂತ ಇದ್ದಾರೆ. ನಿಮಗೆ ಅವೈಜ್ಞಾನಿಕವಾಗಿ ಕೊಟ್ಟಿದ್ದೀರಿ. ನಿಮ್ಮ ಬಜೆಟ್ ಗಾತ್ರದ ಬಗ್ಗೆ ನಿಮ್ಗೆ ಕಲ್ಪನೆ ಇಲ್ಲ, ಆ ಸೋರ್ಸ್ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಹೆಂಗ್ ನೀವು ಮಂಡನೆ ಮಾಡಿದ್ರೆ ಅನ್ನೋದನ್ನ ಬಿಜೆಪಿಯ ಫ್ರೇಮಿಂಗ್ ಅದು
ಬಿಡಿ, ದಟ್ ಈಸ್ ಪೊಲಿಟಿಕಲ್. ಬಟ್ ನನ್ನ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ವಾಟ್ ಎವರ್ ಇಟ್ ಇಸ್, ಬಿಜೆಪಿಯವರು, JDS ನವರು, ಕಾಂಗ್ರೆಸ್ನವರು 224 ಕ್ಷೇತ್ರ ಕರ್ನಾಟಕದ್ದೇ ಕ್ಷೇತ್ರ ಅನ್ನೋದು ರಾಜ್ಯ ಕಾಂಗ್ರೆಸ್ ಗೊತ್ತಿರಲಿ. ಆ 224 ಕ್ಷೇತ್ರದ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿ ಅನ್ನೋದು ಮೈಂಡಲ್ಲಿ ಇದ್ರೆ ಮುಂದಿನ ಬಾರಿ ಇಲೆಕ್ಷನ್ ವೋಟ್ ಕೇಳೋ ಸಂದರ್ಭದಲ್ಲಿ ನಿಮಗೂ ಪ್ಲಸ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಅಣಿಗೇರಿ ಸಾಹೇಬ್ರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸಮಯದ ಅಭಾವ ಇರೋದ್ರಿಂದ ನಾನು ಚರ್ಚೆ ಮುಗಿಸ್ಲೇಬೇಕಾಗಿದೆ. ಬಟ್